ಬಾಯಿಂದ ಬರೋ ಪದಗಳು ಬರೀ ಮಾತಲ್ಲ, ಅವನ ವ್ಯಕ್ತಿತ್ವದ ವರ್ಚಸ್ಸು. ಒಂದು ಮಾತು ಗೆಲುವಿನ ಪಟ್ಟಾನು ಏರಿಸುತ್ತೆ, ಒಂದು ಮಾತು ಸೋಲಿನ ದಾರಿನೂ ಹಿಡಿಸುತ್ತೆ. ನಿನ್ನೆ ಸುದೀಪ್ ಅಣ್ಣ ಅಂತ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಕ್ಲಾಸ್ ತಗೊಂಡ್ರೆ ರಜತ್ಗೆ. ಯಾಕಂದ್ರೆ ಬೇಕಂತೇನ್ರಿ ನಾ, ಯಾಕಂದ್ರೆ ನೋಡ್ರಿ ಎಲ್ಲೋ ಒಂದ್ ಕಡೆ ಇವ್ರು ಏನ್ ತಗೊಂಡ್ಬಿಡ್ತಾರ, ದೊಡ್ಡದಾಗಿ ಬಂದ್ಬಿಟ್ಟಿನ ವೈಲ್ಡ್ ಕಾರ್ಡ್ ಎಂಟ್ರಿ ಹೊಡೆದ್ ಬಿಡೋನ್ ಕಪ್. ಹೋಗೋ ಮಾರ ಇಂಥವ್ರಿಗೆಲ್ಲ ಭಾಳ ಮಂದಿ ನೋಡಿ. ನಮ್ಮ ಹನುಮಂತಡ ಅಂತಾರಲ್ಲ, ನಮ್ಮ ಹನುಮಂತಡ ಅಂದ್ರಿ ಲಾಸ್ಟ್ ಟೈಮ್. ಈಗ ಬಂದು ಅವ್ನು ಎರಡು ಮಾತಾಡಿ ಆಮೇಲೆ ನೋಡಿ ಆಮೇಲೆ ಕೈಕಾಲ್ ಕಟ್ ಹೋಗ್ದಂಗೆ ಆಕೈತಿ. ಯಾಕಂದ್ರೆ ಅದು ಬೇಕಂತೇನ್ರಿ. ಯಾಕಂದ್ರೆ ನಮ್ಮ ಹನುಮಂತಡ ಉತ್ತರ ಕನ್ನಡ ಹುಡುಗರು ಅಂದ್ರೆ ನೆಕ್ಸ್ಟ್ ಲೆವೆಲ್ ಹಂಗೆ ಜಾಡಿಸ್ಬಿಡ್ತೀವಿ. ಮಾತ್ನಾಗ ಜಾಡಿಸ್ತೀವ್ರಿ ನಾವು, ಜಾಸ್ತಿ ಏನಿಲ್ಲ ಹೊಡೆದಾಡ್ಬಾರ್ದಂಗೆ ನೆಕ್ಸ್ಟ್ ಲೆವೆಲ್. ಬಟ್ ಮಾತ್ನಾಗ ಅಲ್ಲಿ ಇಡ್ಬೇಕು, ಅಲ್ಲಿ ಜಾಡಿಸಿ ಅವ್ರಿಗೆ ಅಲ್ಲಿ ಮಟಾಸ್ ಮಾಡ್ಬಿಡ್ತೀವಿ. ನಿನ್ನೆ ಸುದೀಪ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಲಾಸ್ ತಗೊಂಡ್ರೆ ಅದ್ರ ಜೊತೆಗೆ ಅದು ಬೇಕಂದ್ರೆ. ಯಾಕಂದ್ರೆ ಆ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು ರೀ ಬಿಗ್ ಬಾಸ್ನಾಗ. ಸುದೀಪ್ ಸರ್ ಅದಂದ್ರೆ ಇದೊಂದ್ಸಲ ಯೂಸ್ ಮಾಡಿರಿ, ಮತ್ತೊಂದ್ಸಲ ಯೂಸ್ ಮಾಡಿದ್ರೆ ಡೈರೆಕ್ಟ್ ಗೇಟ್ ಹೊರಗೈತಿ ಅಂತಂದ್ರೆ. ಯಾಕಂದ್ರೆ ಬೇಕಂತೇನ್ರಿ. ಯಾಕಂದ್ರೆ ನಾನು ಇವ್ರ ಪ್ರಕಾರ ಏನು ತಿಳ್ಕೊಂಬಿಡ್ತಾನಂದ್ರೆ, ಇವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ನಾವೇನಾದ್ರೂ ಸಾಧನೆ ಮಾಡಿಬಿಡ್ತೀವಿ, ನಾವು ಸ್ವಲ್ಪ ಕಪ್ಪು ಹೊಡ್ಕೊಂಡ್ಬಿಡ್ತೀವಿ ಅಂದ್ರೆ ಅಲ್ಲಿ ಕುಂತವ್ರಿಗೆಲ್ಲ ಹಂಗೆ ಫಲ್ತು ಬಂದ್ರೇನ ಅವ್ರಿಗೇನು ಕೆಲಸ ಇಲ್ಲ, ಅವ್ರಿಗೇನು ಒಂದು ಡ್ರೀಮ್ ಇಲ್ಲ, ಅಥವಾ ಏನು ಕಪ್ಪು ಹೊಡಿಬೇಕು ಬಂದಿಲ್ಲ. ಏನು ಆವಾಜ್ ರೀ ಇವ್ರದ್ದು, ಬರೇ ಬೈಕ್ಲ ನೋಡ್ರಿ. ಈ ಪರಿ ಲ್ಯಾಂಗ್ವೇಜ್ ಯೂಸ್ ಮಾಡತ್ತಂದ್ರೆ ಒಪ್ಪನ್ಲಿ ಹೇಳ್ತೀನಿ ದೋಸ್ತ, ಇಂಥವೆಲ್ಲ ಲ್ಯಾಂಗ್ವೇಜ್ ಯೂಸ್ ಮಾಡಕ್ಕೆ ಹೋಗ್ಬೇಡ. ನಮ್ಮ ಉತ್ತರ ಕನ್ನಡ ಹುಡುಗರು ಅಂತರೂ ತಿಳ್ಕೊಬೇಡ, ಆ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ನಾವು. ಸೊ ಬೇಡ, ಅದು ರಿಯಾಲಿಟಿ ಶೋ ಐತೆ ಅಂತ ಸುಮ್ಗುಂದ ಹನುಮಂತಣ್ಣಗಲ್ಲಿ ಸುರೇಶಣ್ಣ ಅವು ಒಬ್ಬರು ಉತ್ತರ ಕನ್ನಡ ಹುಲಿಗೋಡ್ರಿ. ಅವ್ರಿಗೆ ಎದುರು ಹಾಕೋತಿರಲಿ ನೀವು. ಹೊರಗೆ ಬಂದೆ ಅಂದ್ರೆ ನೋಡಿ ನಿನ್ನ ಬೈಗಳದಾಗ ನೀನು ಮುಣಗಿಸ್ಬಿಡ್ತಾರೆ ನಿನ್ಗೆ. ಆ ಲೆವೆಲ್ ಬೈಗಳಾದ ನಮ್ಮ ಉತ್ತರ ಕನ್ನಡದಾಗ ಬೈಯಂಗಿಲ್ಲ ನಾವು. ಯಾಕಂದ್ರೆ ಆ ರಿಯಾಲಿಟಿ ಶೋದಾಗ ಬಂದಿರ್ತೀವಿ, ಒಂದು ಶೋ ಇರ್ತೈತಿ. ಸೊ ರಜತ್ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಬೈಗಳ ಇಟ್ಕೊಬೇಡಿ. ನಮ್ಮ ಉತ್ತರ ಕನ್ನಡ ಎಲ್ಲ ಸೆಟ್ ಆಗಂಗಿಲ್ಲ. ಇವೆಲ್ಲ ನಾವು ತಲೆ ಹಾಪತ್ತಂದ್ರೆ ನೆಕ್ಸ್ಟ್ ಲೆವೆಲ್ ಬೈತೀವಿ ಮತ್ತೆ ಬೇಡ. ಸೊ ನೆಕ್ಸ್ಟ್ ಏನು ಅಂದರೆ ಈ ಶೋಭಾ ಅವರೇ ಮಾತು ಏನು ರೀ ಮಾತು ಸ್ಟಾರ್ಟಿಂಗ್ ಬಂದಾಗ ಏನು ಹಂಗೆ ಮುಖವಾಡದ ಕಳಿಸ್ತೀನಿ, ಹಂಗೆ ಕಳಿಸ್ತೀನಿ, ಹಿಂಗೆ ಕಳಿಸ್ತೀನಿ, ಯಾಕೆ ಕಪ್ಪಾಗ್ಬಿಟ್ರಲ್ಲ ಅಷ್ಟೇ ರೀ. ಒಂದು ಎರಡು ದಿವಸ ಹವಾ ಇರ್ತೈತ್ರಿ. ಅವನು ಅಂದಿರ್ತಾನೆ ಹನುಮಂತಣ್ಣ ಬರ್ತಾರೆ ಒಂದು ಎರಡು ದಿವಸ ಮಾತಾಡ್ತಾರೆ ಬಿಡು ಹೋಮಾರ, ಆಮೇಲೆ ತಣ್ಣಗೆ ಕುಂಡಿರ್ತಾರೆ ಅಂದಿರ್ತಾನೆ ರೀ. ಅವ್ನು ಮನಸ್ನಾಗ ಡೈರೆಕ್ಟ್ ಅಂದ್ರೆ ರಜತ್ಗೆ ತಡಿ ಹೋಮಾರ ಈಗ ಬಂದು ಈಗ ಮಾತಾಡ ಆಮೇಲೆ ಎರಡು ದಿವಸ ನೋಡ್ರಿ. ಯಾಕಂದ್ರೆ ಮಾನ್ಸಾಗ ಅಂದವ್ರಿ ಅವ್ರು ಹನುಮಂತಣ್ಣ ತಡಿ ಗುಡಿಸ್ತೀನಿ ಎಲ್ಲರಿಗೂ ಗುಡಿಸಿ ಅಂತ ನಾವು ಎಲ್ಲರೂ ಒಬ್ಬರು ಕರ್ಕೊಂಡ್ಸಂದ್ರೆ ಹಂಗೆ ನಾವು ಒಂದು ಪ್ಲಾನಿಂಗ್ ಮಾಡಂಗಿಲ್ಲ ರೀ. ಆ್ಯಕ್ಚುಲಿ ಪ್ಲಾನ್ ಮಾಡಕ್ಕೆ ನಿಂತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಸೊ ಇನ್ನು ಶೋಭಾರ್ದು ಅಂತೂ ಏನು ಆಟ ಅಷ್ಟೇ ಇಲ್ಲ. ಸ್ಟಾರ್ಟಿಂಗ್ ಬಂದಾಗ ಆ ಲೆವೆಲ್ ಎನರ್ಜಿ, ಆ ಲೆವೆಲ್ ಸ್ಟೆಮಿನಾ ಅಂತೂ ನಾನು ಇರ್ತಿದ್ದು ಅನ್ಕೊಂಡೆ ಲಾಸ್ಟ್ ಮಾಡೋನು. ಬಟ್ ಅದು 0 ಆತ್ರಿ ಎಲ್ಲೋ ಒಂದು ಕಡೆ. ಸುದೀಪ್ ಸರ್ ನಿನ್ನೆ ಅದ ಅಂದರೆ ಎಲ್ಲೋ ಒಂದು ಕಡೆ ನೀವೆಲ್ಲ ಡೌನ್ ಆದ್ರಿ ಅಂತ ಅನ್ನಿಸ್ತು ಅಂತಂದರೆ. ಆಮೇಲೆ ರಜತ್ ಕ್ಲಾಸ್ ಅಂತ ತೊಗೊಂಡಿದ್ದಂದ್ರೂ ನೆಕ್ಸ್ಟ್ ಲೆವೆಲ್ ಇತ್ತು. ಯಾಕಂದ್ರೆ ಬೇಕಂತೇನ್ರಿ ನಾ ಸುದೀಪಣ್ಣ ಯಾರಿಗೂ ಮುಲಾಜಿಲ್ಲಾರ್ದಂಗೆ ಬಿಡಂಗಿಲ್ಲ ರೀ. ತಪ್ಪು ಯಾರ್ದಿತ್ತಂದ್ರೆ ಅಲ್ಲೇ ಜಾಡಿಸಿ ಅವ್ರಿಗೆ ಅಲ್ಲೇ ಉತ್ತರ ಕೊಟ್ಟು ಅಲ್ಲೇ ಅಂದ ಸ್ಫೋಟೋ ಕೊಡ್ತಾರೆ. ಯಾಕಂದ್ರೆ ಬೇಕಂತೇನ್ರಿ ಅಂತ. ಯಾಕಂದ್ರೆ 10 ಸೀಸನ್ ಕಂಟಿನ್ಯೂ ಮಾಡ್ಕೊಂಡು ಬಂದಾರ ಅವ್ರು ಸುದೀಪ್ ಸರ್. ಏನೋ 1 ಸೀಸನ್ ಅಲ್ಲ, ಈ ರಜತ್ ಏನೋ 11ನೇ ಸೀಸನ್ ಬಂದಾನ. ಬಟ್ ಸುದೀಪ್ ಸರ್ 1ನೇ ಸೀಸನಿಂದ 11ನೇ ಸೀಸನ್ ಮಟ್ಟ ಅದಾರೆ. ಎಂಥವ್ರು ಎಷ್ಟು ಮಂದಿ ನೋಡಿಲ್ರಿ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟು ಒಳಗೆ ಹೋಗಿಸೋರು, ಅವ್ರಿಗೆ ಹೊರಗೆ ಕಳಿಸ್ತವ್ರು ಅವ್ರಿಗೆ. ಸೊ ಅವ್ರ ಮುಂದೆಲ್ಲ ಬೇಡ ಅಂತೀನಿ, ಈ ಏರು ಧ್ವನಿ ಮಾತಾಡೋದೆಲ್ಲ ಬೇಡ ಅಂತೀನಿ. ಸೊ ಅದಕ್ಕೋಸ್ಕರ ನಾನು ಅಂತೀನಿ, ಸೊ ರಜತ್ ಅವರ ಬೆಟರ್ ಹೇಳ್ತೀನಿ, ನಮ್ಮ ಉತ್ತರ ಕನ್ನಡ 2 ಮಂದಿ ಹುಲಿ ಅದಾರೆ, ಅವ್ನು ಮುಟ್ಟಾಕ್ ಹೋಗ್ಬೇಡ, ಅವ್ರನ್ನ ಕೆಡುವಾಕ್ ಹೋಗ್ಬೇಡ್ರೆ. ಅವ್ರು ಕೆಡುವುದ್ರ ಮತ್ತೆ ಅಲ್ಲಿ ಹಾಪಾತಂದ್ರೆ ಇವ್ರಿಬ್ಬರು ಒಂದಾದ್ರೆ ದೋಸ್ತ ನಿನಗೆ ನೆಕ್ಸ್ಟ್ ಲೆವೆಲ್ ಕೊಡ್ತಾರೆ ಮತ್ತೆ ನಿನಗೆ ಮಾಂಜ. ಸೊ ಇವೆಲ್ಲ ಬೇಡ ಅಂತೀನಿ. ಸುಮ್ಮನೆ ಆಟಾಡಕ್ಕೆ ಬಂದರೆ ಆಟ ಆಡ್ರಿ, ಒಳಗೆ ಎಂಜಾಯ್ಮೆಂಟ್ ಮಾಡಿರಿ, ಒಂದು ಕಲೀರಿ ಪಾಠ, ಅದು ಬಿಟ್ಟರೆ ನೆಕ್ಸ್ಟ್ ಏನಿಲ್ಲ. ಸೊ ರಜತ್ ಅವ್ರು ಗೊತ್ತದಲ್ಲ ಹೇಳಿದ್ದು.